ಒಂದು ಕಡೆಗೆ ಇಡಿ ಶೋಧ ನಡೀತಾ ಇದೆ, ಇನ್ನೊಂದು ಕಡೆಗೆ 56 ಕಡೆಗಳಲ್ಲಿ ಲೋಕಾಯುಕ್ತ ಇವತ್ತು ಮುರಿದು ಬಿದ್ದಿದೆ. ಎಷ್ಟರ ಮಟ್ಟಿಗೆ ಅಂತಂದ್ರೆ ಬೆಳಗ್ಗೆನೇ ಲೋಕಾಯುಕ್ತ ಅಧಿಕಾರಿಗಳು ಸಂಬಂಧಪಟ್ಟಂತವರ ಮನೆ ಬಾಗಿಲನ್ನು ತಟ್ಟಿದ್ದಾರೆ. 56 ಕಡೆ 9 ಜಿಲ್ಲೆಗಳಲ್ಲಿ 11 ಅಧಿಕಾರಿಗಳ ಮನೆಗಳು, ಅವರಿಗೆ ಸಂಬಂಧಪಟ್ಟಂತ ಕಚೇರಿಗಳು, ಅವ್ರ ಸಂಬಂಧಿಕರು, ಹಿಂಗೆ 100 ಕಡೆಗೆ ಹೆಚ್ಚು ಕಡಿಮೆ ದಾಳಿ ನಡೆದಿರುವಂಥದ್ದು. 106 ಅಧಿಕಾರಿಗಳನ್ನು ಬಳಸಿಕೊಳ್ಳಲಾಗಿದೆ. ಇಂಪಾರ್ಟೆಂಟ್ಲಿ 56 ಕಡೆಗೆ ಆಗುತ್ತೆ ಅಂತಂದ್ರೆ ಸಾಮಾನ್ಯ ಸಂಗತಿನ. ಯಾರ್ಯಾರ ಮನೆಯ ಮೇಲೆ ಈ ರೀತಿ ದಾಳಿ ಆಗಿದೆ? ನಾವು ಬೆಳಗಾವಿ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀವಿ, ದಾವಣಗೆರೆ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀವಿ, ಮತ್ತು ಧಾರವಾಡದ ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ದೀವಿ. ಬೆಳಗಾವಿ, ದಾವಣಗೆರೆ, ಧಾರವಾಡ ಅದರ ಒಂದಷ್ಟು ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಹೋಗ್ತೀವಿ. ಎಲ್ಲೆಲ್ಲಿ ದಾಳಿ ನಡೆದಿದೆ, ಬೆಳಗ್ಗೆನೇ ಲೋಕಾಯುಕ್ತ ದಾಳಿ ನಡೆದಿರುವಂಥದ್ದು. ಭ್ರಷ್ಟ ಅಧಿಕಾರಿಗಳ ಮನೆಯ ಬಾಗಿಲನ್ನು ತಟ್ಟಿದ್ದಾರೆ. ಕೆಲವರು ನಿವೃತ್ತರೂ ಕೂಡ ಇದ್ದಾರೆ. ಭಾಳ ಗಮನಿಸಬೇಕಾದಂಥ ಸಂಗತಿ. ಬೆಳಗಾವಿ, ದಾವಣಗೆರೆ, ಮಂಡ್ಯ ಅದರ ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ಈಗ ದಾವಣಗೆರೆಯಲ್ಲಿ ಉಮೇಶ್ ಅವರ ಮನೆಯ ಮೇಲೆ ದಾಳಿ ನಡೆದಿದೆ. KPTCLನ ಕಾರ್ಯನಿರ್ವಾಹಕರು ಈಗ ಚಿಕ್ಕಮಗಳೂರಿನಲ್ಲವರು ಸೇವೆ ಸಲ್ಲಿಸ್ತಾ ಇದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗದ ಬಳಿ ಅಪಾರ ಪ್ರಮಾಣದ ಕೃಷಿ ಜಮೀನಿದೆ ಅಂತವ್ರದ್ದು. ದಾವಣಗೆರೆ ಜಿಲ್ಲೆಯ 3 ಕಡೆಗೆ ಉಮೇಶ್ಗೆ ಸೇರಿದಂತೆ ಒಟ್ಟು 8 ಕಡೆಗೆ ದಾಳಿ ಮಾಡಿದ್ದಾರೆ. ಇನ್ನು ಎಂಜಿನಿಯರ್ ಮಹಾದೇವ್ ಬನ್ನೂರ ಪಂಚಾಯತ್ ರಾಜ್ ಇಲಾಖೆಯ AEE ಬೆಳಗಾವಿಯಲ್ಲಿ ಲೋಕಾಯುಕ್ತ DYSP ಅವರ ನೇತೃತ್ವದಲ್ಲಿ ನಡೆದಂಥ ರೇಡ್ ಇದು. ಎಳ್ಳೂರಿನಲ್ಲಿರುವಂಥ ಮಹಾದೇವ್ ಬನ್ನೂರು 4 ತಿಂಗಳ ಹಿಂದೆ ಗುತ್ತಿಗೆದಾರರಿಂದ ಹಣ ಪಡಿತಾ ಇರುವಂಥ ಸಂದರ್ಭದಲ್ಲೇ ರೆಡ್ ಹ್ಯಾಂಡಾಗಿ ಸಿಕ್ಕಿಬಿದ್ದಿದ್ರು. ನೋಡಿ, ಅಷ್ಟು ಸಿಕ್ಕಿಬಿದ್ದೆಲ್ಲ ಆದಮೇಲೆ ಈಗ ಮತ್ತೆ ದಾಳಿ ಮಾಡಿದಾಗ 27 ಲಕ್ಷ ಸಿಗುತ್ತೆ ಅಂತಂದ್ರೆ ಯೋಚನೆ ಮಾಡಿ. ₹27 ಲಕ್ಷ ಪಂಚಾಯತ್ ರಾಜ್ ಇಲಾಖೆಯ AEE. ನೋಡಿ, ಹಿಂದೆ ದಾಳಿ ಆದಂಥ ಸಂದರ್ಭದಲ್ಲಿ ನಗದು ಸಿಕ್ತು. ನೋಡಿ, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಗದು. ಮುಖದಲ್ಲಿ ಏನಾದರೂ ನಗು ಇದೆಯಾ? ಸಿಕ್ಕಿದ್ದು ನಗದು, ಅವರ ಮುಖ ಎಂದೆಂದೂ ನಗದು. ಹಂಗಿದೆ ನೋಡಿ ಸ್ಥಿತಿ. ಹಿಂದೆ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಸಿಕ್ಕಂಥ ದುಡ್ಡಿದು. ಮಹಾದೇವ್ ಬನ್ನೂರು ನಿವಾಸ. ಬನ್ನಿ, ನಮ್ಮ ಪ್ರತಿನಿಧಿ ಸಹದೇವ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸಹದೇವ್, ನಾವು ನೋಡ್ತಾ ಇದ್ದೀವಿ ಬೆಳಗ್ಗೆನೇ ಲೋಕಾಯುಕ್ತ ಅಧಿಕಾರಿಗಳು ಮನೆಯ ಬಾಗಿಲನ್ನು ತಟ್ಟಿರುವಂಥದ್ದು. ಈ ಬನ್ನೂರು ನಿವಾಸ ಇದೆಯಲ್ಲ, ಮಹಾದೇವ್ ಬನ್ನೂರು ಇಂಜಿನಿಯರ್, ಏನು ಆತನ ಕಥಾನಕಗಳೇನು? ರಂಗನಾಥ್, ಏನು ಬೆಳಗಾವಿಯಲ್ಲೂ ಕೂಡ ಭ್ರಷ್ಟ ಅಧಿಕಾರಿಗೆ ಬಿಸಿ ಮುಟ್ಟಿಸುವಂತ ಕೆಲಸವನ್ನ ಸದ್ಯ ಈಗ ಲೋಕಾಯುಕ್ತ ಅಧಿಕಾರಿಗಳು ಮಾಡಿರುವಂತದ್ದು. ಪಂಚಾಯತ್ ರಾಜ್ ಇಲಾಖೆಯ ಮಹಾದೇವ್ ಬನ್ನೂರ್ AEE ಏನಿದ್ದಾರೆ ಅವರ ಮನೆ ಮೇಲೆ ಇವತ್ತು ಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿರುವಂತದ್ದು. ಒಟ್ಟು 4 ಕಡೆಗಳಲ್ಲಿ ಈಗಾಗಲೇ ದಾಳಿಯನ್ನು ನಡೆಸಿ ಕೆಲವೊಂದಿಷ್ಟು ದಾಖಲೆಗಳನ್ನು ಕೂಡ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಸದ್ಯ ಈಗ ಎಳ್ಳೂರು ಗ್ರಾಮದಲ್ಲಿರುವಂತಹ ಅವರ ನಿವಾಸದ ಮುಂಭಾಗದಲ್ಲಿ ನಾನು ಕೂಡ ಇದೇನೆ. ಈಗ ಈ ಒಂದು ನಿವಾಸದಲ್ಲಿ ಈಗ ಸದ್ಯ ಲೋಕಾಯುಕ್ತ DYSP ಭರತ್ ರೆಡ್ಡಿ ಅವರ ನೇತೃತ್ವದಲ್ಲಿ ಈಗ ದಾಳಿಯನ್ನು ನಡೆಸಿ ಪರಿಶೀಲನೆ ಕೂಡ ಆಗ್ತಾ ಇದೆ. ಮುಖ್ಯವಾಗಿ ಮಹಾದೇವ್ ಬನ್ನೂರ್ ಅವರ ಹಿನ್ನೆಲೆಯನ್ನು ನೋಡೋದಾದ್ರೆ ಮಾರ್ಚ್ 26ರಂದು ಖಾನಾಪುರ ಪಟ್ಟಣದಲ್ಲಿದ್ದಂತಹ ಒಂದು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಗ್ರಾಮ ಪಂಚಾಯತಿ ಸದಸ್ಯನಿಂದ ಈ ಒಂದು ನರೇಗಾ ಕಾಮಗಾರಿಗೆ ಸಂಬಂಧಪಟ್ಟಂತೆ ತಾಂತ್ರಿಕ ಅನುಮೋದನೆ ಕೊಡುವಂತಹ ಕೆಲಸಕ್ಕಾಗಿ ಹಣಕ್ಕಾಗಿ ಬೇಡಿಕೆ ಇಟ್ಟಿರ್ತಾರೆ. ಅಲ್ಲಿ ₹10,000 ಕ್ಯಾಶ್ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿರ್ತಾರೆ. ಅದಾದ ಬಳಿಕ ಮನೆಗೆ ಮೇಲೆ ಕೂಡ ಅವತ್ತಿನ ದಿನನೇ ದಾಳಿ ಮಾಡಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ₹27 ಲಕ್ಷ ಮನೆಯಲ್ಲಿ ಕ್ಯಾಶ್ ಸಿಕ್ಕಿರುತ್ತೆ. ಆ ಕ್ಯಾಶ್ ಎಲ್ಲಿಂದ ಬಂತು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ತನಿಖೆಯನ್ನು ನಡೆಸಿ ಅದಕ್ಕೆ ರಿಲೇಟೆಡ್ ಆಗಿ ಇವತ್ತು ಏನು ದಾಳಿಯನ್ನು ಮಾಡಿರುವಂಥದ್ದು. ಈಗ ಒಂದು ಕಡೆ ಎಳ್ಳೂರು ನಿವಾಸದಲ್ಲಿ ದಾಳಿ ನಡೆದಿರುವಂಥದ್ದು. ಅದರ ಜೊತೆಗೆ ಇವರ ಪುತ್ರ ವಿಜಯನಗರದಲ್ಲಿ ಇರ್ತಾರೆ, ಅಲ್ಲಿ ಅಪಾರ್ಟ್ಮೆಂಟ್ನಲ್ಲೂ ಕೂಡ ಈಗ ಅಧಿಕಾರಿಗಳು ದಾಳಿಯನ್ನು ನಡೆಸಿ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಹೊಣಗಾ ಗ್ರಾಮದಲ್ಲಿ ಫಾರ್ಮ್ ಹೌಸ್ ಕೂಡ ಇರುವಂಥದ್ದು, ಅಲ್ಲೂ ಕೂಡ ಅಧಿಕಾರಿಗಳು ದಾಳಿಯನ್ನು ನಡೆಸಿರುವಂಥದ್ದು. ಅದರ ಜೊತೆಗೆ ಗೋಕಾಕ್ನಲ್ಲೂ ಕೂಡ ಇವ್ರದೊಂದು ನಿವಾಸ ಇದೆ, ಅಲ್ಲೂ ಕೂಡ ಈಗ ದಾಳಿಯನ್ನು ನಡೆಸಿ ಅಧಿಕಾರಿಗಳು ಪರಿಶೀಲನೆಯನ್ನು ಮಾಡ್ತಾ ಇರುವಂಥದ್ದು.
ಸದ್ಯ ಈಗ ಕೆಲವೊಂದಿಷ್ಟು ಆಸ್ತಿಗೆ ಸಂಬಂಧಪಟ್ಟಂತಹ ದಾಖಲೆಗಳು, ಅದರ ಜೊತೆಗೆ ಚಿನ್ನ ಸಿಕ್ಕಿದೆ, ಅದರ ಜೊತೆಗೆ ಇನ್ನೂ ಕೂಡ ಕೆಲವೊಂದಿಷ್ಟು ಕ್ಯಾಶ್ ಕೂಡ ಸಿಕ್ಕಿದೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಸದ್ಯ ಈಗ ಒಟ್ಟು 4 ಕಡೆ ಏಕಕಾಲಕ್ಕೆ ದಾಳಿಯಾಗಿರುವಂಥದ್ದು. ಆದರೆ ಅಧಿಕಾರಿ ಮಾತ್ರ ಯಾವುದೇ ಮನೆಯಲ್ಲಿಲ್ಲ, ಬೆಂಗಳೂರಿನಲ್ಲಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಈಗ ಬರ್ತಾ ಇರುವಂಥದ್ದು. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.